ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವನ್ ಬೇರೆ ಫೋನ್ ಆಗ್ತಾವನೆ, ಬಡ್ಡಿ ಕಟ್ಟ ಕಾಸು ಬೇರೆ ಇಲ್ಲ. ಸಾನಂತವ್ ಕೇಳಲ್ಲ ಬೇಡವಾ? ಬಂದೆ, ಒಂದು ನಿಮಿಷ ಪುಟ್ಟಮ್ಮೆ. ಕಳೆ ಇಲ್ಲೆಲ್ಲ ಮಾಡ್ತೀಗ, ನಡಿಲ್ಲ ಬಳಕೆ. ಇಲ್ಲ ಬಾಬಾ, ನಂಗೆ ಹೊಸ ಕೆಲಸ ಐತೆ, ಮುಗಿಸ್ಕೊ ಬಂದ್ಬಿಡ್ತೀನಿ. ಅಲ್ಲಲ್ಲೇ ಇರ್ಬೋ. ಅಲ್ಲ ಅದೇನದು ತಮ್ಮಣ್ಣ ಅಂಗಡಿಗೆ ದುಡ್ಡೇ ಕೊಟ್ಟಿಲ್ವಂತಲ್ಲ ನೀನು? ದುಡ್ಡಿರಲಿಲ್ಲ ಪುಟ್ಟಮ್ಮೆ, ಮುಂದಿನ ಬರ ಕೊಡ್ತೀನಿ ಅಂತ ಹೇಳ್ಬಿಟ್ಟಿವ್ನಿ. ದುಡ್ಡಿಲ್ವಾ? ಹೇಳೋದಲ್ವಾ ಅಪ್ಪಯ್ಯ? ತಕೊಳ್ಳಿ, ನಾನು ವಾಲೆನ ಕೊಡ್ತೀನಿ, ಇದನ್ನ ಮಡಗ್ಬಿಟ್ಟು ನೀವು ಅವ್ರಿಗೆ ದುಡ್ಡ ಕೊಡಿ. ಅದೆಲ್ಲ ಏನು ಬೇಡ ಕಣವಿ, ಬೇಡ ಸುಮ್ಕಿರು. ಇಲ್ಲೋಡ, ಮುಂದಿನ ವಾರ ನೋಡಮ್ಮ ಅಂತ ಅವ್ನಿಗೆ ಹೇಳು. ಸರ್ ಕಾಳಿ ಬಾರ್ಲ ಒಳಿಕೆ. ಏಯ್ ಇಲ್ಲವಿ, ಸುಮ್ಕೆ ಹಂಗೆ ಬಂದೆ, ಹೊಸ ಕೆಲಸ ಐತೆ, ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಕಾಳಿ, ಬೆಂಗಳೂರಿಗೆ ಯಾವಾಗ ಹೋಯ್ತ್ಯಾ? ಅಯ್ಯೋ, ಬೆಂಗಳೂರಿಂದ ಯಾವಾಗ ಬಂದಿಂದ ಕೇಳೋದ್ಬಿಟ್ಟು ಯಾವಾಗ ಹೋಯ್ತ್ಯಾ ಅಂತ ಕೇಳ್ತೀವಿ ನೀ ನೋಡು. ಅವಿ, ಬೆಳಗ್ಗೆ ತಾನೇ ಬಂದೆ, ಕೆಲಸ ಆಯ್ತು, ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಬರ್ಲೇನಾ? ಕಾಳಿ, ಏನವಿ? ಅಜ್ಜಿಗೆ ನನ್ನ ದುಡ್ಡು ಬೇಕಿತ್ತಾ? ಬೇಕಿದ್ರೆ ಹೇಳು, ನಾನು ಹಿಂಗನ ವ್ಯವಸ್ಥೆ ಮಾಡ್ತೀನಿ. ಏನು ಬೇಡವಿ, ನೀನು ಹೋಗು, ನಾನು ನೋಡ್ಕೊಳ್ತೀನಿ. ಅಲ್ಲ ಕಣ್ಲಾ, ನೀನು ಒಬ್ಬನೇ ಹೆಂಗ್ ನೋಡ್ಕೋತೀಯ ಹೇಳು? ಅಂಗಡಿಗೆ ಏನಾದರೂ ಸಾಮಗ್ರಿಗಳು ಬೇಕಾಯ್ತದೆ, ಅದು ಅಲ್ಲದೆ ಅಜ್ಜಿ ವ್ಯಾಪಾರ ಡೆಲ್ ಐತೆ ಅಂತ ಹೇಳ್ತಿದ್ಲು. ಅವಿ, ನೀನು ಅಜ್ಜಿ ಮಾತನ್ನೇನು ತಲೆಗೆ ಹಾಕೋಬೇಡ, ನಾನು ಅಲ್ಲೇ ಇರ್ತೀನಲ್ವೇ, ನಾನೆಲ್ಲ ನೋಡ್ಕೊಳ್ತೀನಿ. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ನೀನು ಹೋಗವಿ. ಕಾಳಿ, ನಿನ್ಗೆ ಅವನನ್ನ ಬೇಕಿತ್ತಾ? ಅವಿ, ನೀನು ಒಳ್ಳೆ, ನನಗೇನು ಬೇಡ, ನೀನು ಒಳಗೆ ಹೋಗಿ ಪುಟ್ಟಕ್ಕೆ ಏನು ಬೇಕೋ ನೋಡ್ಕೋ. ಸರಿ ಕಣ್ಲ, ಥ್ಯಾಂಕ್ಸ್. ಅವಿ, ನೋಡ್ದ ನೀನು, ಇಷ್ಟನಾ? ಫ್ರೆಂಡ್ಶಿಪ್ನಾಗೆ ಯಾರನ್ನ ಥ್ಯಾಂಕ್ಸ್ ಎಲ್ಲ ಹೇಳ್ತಾರೆ. ಅಲ್ಲ ಕಣ್ಲ, ನಿನ್ನ ಪೆಂಡು ಅಂತ ನಾನು ಯಾವಾಗ ಹೇಳ್ದೆ? ಫ್ರೆಂಡ್ಶಿಪ್ ಇಲ್ವಾ? ಸರಿ ಬಿಡು, ಹಾಗಿರ ನಾನು ಹೋಗಿ ವ್ಯಾಪಾರ ಎಲ್ಲ ನೋಡ್ಕೊಳಕ್ಕಿಲ್ಲ. ಸರಿ ಬಿಡು, ನೀನ್ ಪೆಂಡೆ. ವಾ, ವ್ಯಾಪಾರ ಇಲ್ಲ ಅಂತಂದ್ರೆ ನಾನು ನಿನಗೆ ಫ್ರೆಂಡ್ ಅಲ್ವೇ? ಅವೇ ಸುಮ್ಕೆ ತಮಾಷೆ ಮಾಡ್ದೆ, ನೀವು ಒಳಿಕೋ. ಸರಿ ಕಣ್ಲ, ಹುಷಾರು. ಹಾ, ದಿಟ್ಟ ಹೇಳ್ಬೇಕಂದ್ರೆ ನಿನ್ ತಾವ ಕಾಸು ಕೇಳುಮ ಅಂತಲೇ ಬಂದೆ ಕಣಮ್ಮಿ. ಆದ್ರೆ ಇಲ್ಲೀಗ ಕಷ್ಟ ಆಯ್ತೆ. ಸಾಲ ಕೊಟ್ಟವನು ಬೇರೆ ಫೋನ್ ಮಾಡ್ತಾವನೆ, ನೀನಿಲ್ದೆ ಅಲ್ಲಿ ವ್ಯಾಪಾರ ಬೇರೆ ಸರಿಯಾಗಿ ಆಯ್ತಿಲ್ಲ. ಈಗ ಏನು ಮಾಡೋದು ಅಂತ ಒಂದು ತೋರಿಸ್ತಿಲ್ಲ ಕಣಮ್ಮಿ. ಸರಿ ಬಿಡು, ನಾನು ಹೆಂಗನ ಅಡ್ಜಸ್ಟ್ ಮಾಡ್ತೀನಿ. ಬಸ್ಸು ಅಮ್ಮ, ಹೆಂಗಿದ್ಯವ್ವ? ನಾನು ಚೆನ್ನಾಗಿದ್ದೀನಿ ಅವ್ವ. ನಿನಗೋಸ್ಕರ ನಾನು ಮತ್ತೆ ಮೊಮ್ಮಗಳು ಕಾಯ್ತಾ ಇದ್ವಿ. ನನಗೂ ನನ್ನ ಮೊಮ್ಮಗಿನ ಮಾಡಬೇಕು, ಈಗಲೇ ಮಾಡಬೇಕು ಅನಿಸ್ತೈತೆ ಕಣವ್ವ. ಮಗಳೇ, ಅವ್ವ, ನನಗೆ ಗೊತ್ತಿತ್ತು
ನನಗೆ ಗೊತ್ತಿತ್ತು ಮಗಳೇ, ನಿಂಗೇನು ಆಗಕ್ಕಿಲ್ಲ ಅಂತ ಗೊತ್ತಿತ್ತು. ಹೆಂಗಾಯ್ತದೆ ಹೇಳು, ನಾನು ನಿನ್ನ ಮಗಳಲ್ವೇ? ನಿನಗೆ ತೊಂದರೆ ಆಗಿದ್ದು ನನ್ನ ಮಗಳಿಂದಾನೆ. ಇದೇ ಒಟ್ಟಾಗೆ ಆ ಪಾಪಿಗೂ ಜನ್ಮ ಕೊಟ್ಬಿಟ್ಟೆ. ಅವಳಿಂದಲೇ ಇಷ್ಟೆಲ್ಲ ಆಗಿದ್ದು. ಪಾಪ ಸ್ನೇಹ. ಅಜಯ್, ಈಗ ಯಾಕೆ ಆ ಮಾತಲ್ಲ? ಅವ್ವ ಹುಷಾರಾಗವ್ರೆ, ಓಸಿ ರೆಸ್ಟ್ ತಗೊಂಡ್ಲಿ. ಅವ್ವ ನೀನು ಆರಾಮಕ್ಕೆ ಈ ಸಂಜೆದಾಗ ನಾವು ಮನೆಗೆ ಹೋಗಮ್ಮ. ನಾನು ಡಾಕ್ಟರ್ ತಗೊಂಡು ಮಾತಾಡ್ತೀನವ. ಬಂಗಾರು, ಈ ಹುಡುಗಿ ಅವಳಲ್ಲ, ಚಿನ್ನದಂತ ಹುಡುಗಿ. ನಿಂಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡ್ಕೊಂಬಂದವಳೆ. ಹೌದೇ? ಒಳ್ಳೇದಾಗ್ಲವ. ನಿನ್ನ ಹೆಸರು? ಸ್ನೇಹ. ನಿನ್ನ ಹೆಸರು ಸ್ನೇಹನೇ? ಒಳ್ಳೇದು ಒಳ್ಳೇದು. ನನ್ನ ಸೊಸೆನೂ ಸ್ನೇಹನೇಯ. ಏನು ಮಾಡ್ಕೊಂಡಿದ್ಯಾ ತಾಯಿ? ಅವಳು ನನ್ನ ಜೊತೆಗೆ ಅವಳೆ ಅಮ್ಮವ್ರೆ. ಅವ್ರ ಅಪ್ಪನೂ ಅವಳು ಮೆಸ್ಸಲ್ಲಿ ಕೆಲಸ ಮಾಡ್ಕೊಂಡವ್ರೆ. ವಾ, ಪುಟ್ಟಕ್ಕನ ಜೊತೆಯಾಗಿದ್ಯಾ ಅಂದಮೇಲೆ ಮುಗೀತು, ದಿಗ್ಲು ಬೀಳಂಗಿಲ್ಲ. ನನ್ನ ಸೊಸೆನ ನೋಡಿದ್ಯೇನವ? ಮಾಡಿಲ್ಲ ಅಂದರೆ ಹೇಳು, ನಾನೇ ನಿಂಗೆ ಅವಳು ಪರಿಚಯ ಮಾಡಿಸ್ತೀನಿ. ನನ್ನ ಸೊಸೆ ಅಂತ ಹುಡುಗಿನ ನೀನು ಎಲ್ಲೂ ನೋಡಿರಕ್ಕೆಲ್ಲ ಬಿಡವ. ಅವ್ವ ನಿನ್ನ ಮನಿಕವ ಡಾಕ್ಟ್ರು ರೆಸ್ಟ್ ತಗೋ ಅಂತ ಹೇಳೋರೆ. ಪುಟ್ಟಕ್ಕ ಇವಳು ಬಹಳ ಒಳ್ಳೆಯವಳು. ಇವಳು ಬಂಗಾರಗೋಸ್ಕರ ಗುಡಿಲಿ ಉರುಳು ಸೇವೆ ಮಾಡಿದ್ದಾಳೆ. ಇವಳು ಪ್ರಾರ್ಥನೆಯಿಂದನೇ ನನ್ನ ಬಂಗಾರು ಸರಿ ಹೋಗಿದ್ದು. ಅಜ್ಜಿ ಏನೇನೋ ಮಾತಾಡ. ಅವ್ವ ಕಂಡ್ಬಿಟ್ಟಿದ್ದು ನಾನು ಆಡಿದ ಮಾತಿಂದ. ಆ ಸಿಂಗರಮ್ಮ ಮತ್ತೆ ಕಲೆ ಇಬ್ಬರು ನಾನು ಕೈಯಾರೆ ಮುಗಿಸ್ತೀನಿ ಅಂತ ಹೇಳಿದ ಕೂಡಲೇ ಅವ್ವ ಕಂಡ್ಬಿಟ್ಟಿದ್ದು. ಅದನ್ನು ನಾನು ಮಾಡೇ ಮಾಡ್ತೀನಿ. ಡಾಕ್ಟ್ರ, ಅವನ್ನ ಮನೆ ಕರ್ಕೊಂಡು ಹೋಗ್ಬೋದಾ? ಎಸ್, ಅವ್ರಿಗೆ ರೆಸ್ಟ್ ಮುಖ್ಯ. ಒಳ್ಳೆ ಆರೈಕೆ ಮತ್ತು ವಿಶ್ರಾಂತಿ ಕೊಟ್ಟರೆ ಬೇಗ ಗುಣವಾಗ್ತಾರೆ. ಸರಿ ಡಾಕ್ಟ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.